ನಮಸ್ಕಾರ. ಬೆಕ್ಕಿನ ಮನೆ ಮೊದಲ ಬ್ಲಾಗಿಗೆ ಸ್ವಾಗತ. ಸಾಕಿರುವ ಎಲ್ಲ ಬೆಕ್ಕುಗಳಲ್ಲಿ ದೊಡ್ಡ ಬೆಕ್ಕು ಕಡ್ಡಿ. ನೋಡುವುದಕ್ಕೆಲ್ಲ ಏಜಲ್ಲಿ ಎಲ್ಲ ಬೆಕ್ಕಿಗಿಂತ ದೊಡ್ಡ ಬೆಕ್ಕು ಕಡ್ಡಿ. ಎಲ್ಲ ಬೆಕ್ಕಿನ ಹಿರಿಯಕ್ಕ ಇದು. ಕಡ್ಡಿ ಬೆಕ್ಕು ಮೂಕಿ, ಬಾಯಲ್ಲಿ ಮ್ಯಾವ್ ಅನ್ನುತ್ತೆ, ಆದರೆ ಮ್ಯಾವನ್ನು ಸೌಂಡೇ ಕೇಳಲ್ಲ. ಮರಿ ಇರುವಾಗಲೇ ಅದಕ್ಕೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದು ಇಷ್ಟು ವರ್ಷ ಬದುಕತ್ತಂತ ಎಣಿಸ್ಕೊಂಡೇ ಇರಲಿಲ್ಲ ನಾನು, ಆದರೂ ಬದುಕಿದೆ. ಈಗ ಇದು ಏನೆಲ್ಲ ತಿನ್ನುತ್ತೆ ಅಂತ ಹೇಳ್ತೀನಿ. ಇದು ಹಸಿ ಮೀನು ತಿನ್ನಲ್ಲ, ಮೀನು ಬೇಯಿಸಿರೋದು ತಿನ್ನಲ್ಲ, ಫಿಶ್ ಫ್ರೈ ತಿನ್ನುತ್ತೆ, ಚಿಕನ್ ಕಬಾಬ್ ತಿನ್ನುತ್ತೆ, ಫಿಶ್ ಕರಿಯಲ್ಲಿರೋ ಪೀಸ್ ತಿನ್ನುತ್ತೆ, ಕರ್ಡ್ ರೈಸ್ ತಿನ್ನುತ್ತೆ. ಡೈಲಿ ಚಿಕನ್ ಅಥವಾ ಫಿಶ್ ಈ ಬೆಕ್ಕಿಗೆ ಬೇಕೇ ಬೇಕು. ಬೆಕ್ಕಿನ ಜೊತೆಗೆ ಜಾಸ್ತಿ ಮಿಂಗಲ್ ಆಗಲ್ಲ. ಬೇರೆ ಬೆಕ್ಕಳೆ ಈ ಬೆಕ್ಕಿನ ಹತ್ರ ಬಂದು ಇದನ್ನು ಮಾಡುತ್ತೆ, ಮುದ್ದು ಮಾಡ್ತವೆ. ಈ ಬೆಕ್ಕು ಬೇರೆ ಬೆಕ್ಕನ್ನು ಮುದ್ದು ಮಾಡೋದು ತುಂಬ ಕಡಿಮೆ, ಸ್ವಲ್ಪ ಸಪ್ರೇಟಾಗಿರುತ್ತೆ ಈ ಬೆಕ್ಕು. ಬೇರೆ ಬೆಕ್ಕು ಆ ಥರ ಅಲ್ಲ, ಎಲ್ಲ ಒಟ್ಟಿಗೆ ಇರ್ತವೆ, ಒಟ್ಟಿಗೆ ಮಲಗ್ತವೆ. ಈ ಬೆಕ್ಕು ಡಿಫ್ರೆಂಟಾಗಿ ಸಪ್ರೇಟಾಗಿ ಮಲಗುತ್ತೆ. ಇನ್ನೊಂದು ಸ್ಪೆಷಲ್ ಏನಂದರೆ, ಈ ಬೆಕ್ಕಿಗೆ ಮರಿ ಹಾಕಲ್ಲ. ಇದರ ಏಜಿದ್ದೆಲ್ಲ ಬೆಕ್ಕು ಮರಿ ಹಾಕಿದ್ದಾವೆ, ಈ ಬೆಕ್ಕೊಂದು ಮರಿ ಹಾಕಿಲ್ಲ. ಇದರಿಂದ ಚಿಕ್ಕ ಬೆಕ್ಕಳು ಸಹ ಮರಿ ಹಾಕಿದ್ದಾವೆ. ಇದೊಂದು ನಮಗೆ ಒಳ್ಳೆಯದಾಯಿತು. ಇಲ್ಲಾಂದರೆ ಮತ್ತೊಂದು 3 ತಿಂಗಳಿಗೆ ಮರಿ ಆಗ್ತಾವಲ್ಲ, ಮತ್ತೆ ಒಂದಿಷ್ಟು ಬೆಕ್ಕು ಜಾಸ್ತಿ ಆಗ್ತಾಯಿತ್ತು. ಇವಾಗ ಆ ಥರ ಏನಿಲ್ಲ, ಮರಿ ಹಾಕಲ್ಲಲ್ಲ. ಹಾಗಾಗಿ ನನಗೆ ಈ ಬೆಕ್ಕಂದರೆ ತುಂಬ ಇಷ್ಟ. ಚಿರತೆ ಮತ್ತು ಬೆಕ್ಕು ಸಿಮಿಲಾರಿಟಿ ಇದೆ. ಈ ಬೆಕ್ಕುಗಳು ಅಷ್ಟೇ 3 ತಿಂಗಳಿಗೆ ಮರಿ ಹಾಕ್ತವೆ. ಚಿರತೆನೂ ಹಂಗೆ 3 ತಿಂಗಳಿಗೆ ಮರಿ ಹಾಕ್ತವೆ. ಹೌದು, ವಂಶ ಬೇಗ ಇದಾಗತ್ತೆ, ಡಬಲ್ ಆಗುತ್ತೆ. ಬೆಕ್ಕುಗಳನ್ನು ಇಷ್ಟಪಡುವವರಿಗೋಸ್ಕರ ಈ ಚಾನಲ್ ಮಾಡ್ತಾ ಇದ್ದೀನಿ. ಬೆಕ್ಕುಗಳನ್ನು ಇಷ್ಟಪಡುವವರು ಪ್ಲೀಸ್ ಈ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡಿ. ಇದು ನನ್ನ ಮೊದಲನೇ ಬೆಕ್ಕಿನ ಪರಿಚಯ. ನಾಳೆ ನಂದು ಇನ್ನೊಂದು ಬೆಕ್ಕಿನ ಪರಿಚಯ ಮಾಡ್ತೀನಿ. ಎಲ್ಲ ಬೆಕ್ಕು ನೇಚರ್ ವೈಸ್ ಬೇರೆ ಬೇರೆ ಇರ್ತವೆ. ನಾನು ಈ ಚಾನಲ್ ಬೆಕ್ಕಿಗೋಸ್ಕರ ಮಾಡ್ತಾಯಿದ್ದೀನಿ. ನನಗೆ ಬೆಕ್ಕಿಗೊಂದು ಶೆಲ್ಟರ್ ಮಾಡಬೇಕನ್ನೋ ಒಂದು ಆಸೆ ಇದೆ. ಏನಾಗುತ್ತೆ ನೋಡಬೇಕು. ಬೆಕ್ಕು ಮನೇಲಿ ಇಟ್ಕೊಳ್ಳೋದಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಅದಕ್ಕೆ ಒಂದು ಶೆಲ್ಟರ್ ಮಾಡಬೇಕು. ಇಷ್ಟು ವಿಷಯ ಹೇಳುವಾಗ ಇದು ಮರೆತುಬಿಟ್ಟೆ. ಈ ಬೆಕ್ಕು ಹಾಲೇ ಕುಡಿಯಲ್ಲ. ಹಾಲಂದರೆ ಅಲರ್ಜಿ. ಚಿಕ್ಕ ಮರಿ ಇರುವಾಗಲೇ ಜಸ್ಟ್ ಒಂದು ಸರ್ವೈವ್ ಆಗೋಕ್ಕೆ ಅದರ ಅಮ್ಮನ ಹಾಲು ಸ್ವಲ್ಪ ಕುಡಿತಿತ್ತು. ಹಾಲಂದರೆ ಆಗಲ್ಲ ಈ ಬೆಕ್ಕಿಗೆ. ಅಂದರೆ ಸ್ವಲ್ಪ ಕೋಲ್ಡ್ ಇದೆ ಅದಕ್ಕೆ ಇರ್ಬೋದು. ಹಾಲು ಕುಡಿದ್ರೆ ಅದಕ್ಕೆ ಕೆಮ್ಮ ಬರುತ್ತೆ. ಕಡ್ಡಿ ಅಂತ ಕರೆದ ಕೂಡಲೇ ಎಲ್ಲಿದ್ದರೂ ಓಡಿ ಬರುತ್ತೆ ನಮ್ಮ ಕಡ್ಡಿ ಬೆಕ್ಕು. ನಾವು ಹಳ್ಳಿಯಲ್ಲಿರೋದು, ಹಾಗಾಗಿ ನಮ್ಮದೆಲ್ಲ ಹಳ್ಳಿ ಬೆಕ್ಕುಗಳು. ಪರ್ಷಿಯನ್ ಕ್ಯಾಟ್ ಅಲ್ಲ, ಇದು ವಿಲೇಜ್ ಕ್ಯಾಟ್. ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ನಾಯಿಗಳು ಟಿಸ್ಕೊಂಡು ಬರ್ತವೆ, ಮುಂಗುಸಿ ತಿನ್ನಕ್ಕೆ ಬರ್ತವೆ, ಹಾವುಗಳು ಇರ್ತವೆ. ಅವನ್ನೆಲ್ಲ ಬಚಾವಾಗಿರಬೇಕು ಈ ಬೆಕ್ಕುಗಳು. ಬೆಕ್ಕಂದರೆ ನನಗೆ ತುಂಬ ಇಷ್ಟ. ಬೆಕ್ಕು, ನಾಯಿ ಎಲ್ಲ ಅಂದರೆ ನನಗೆ ಇಷ್ಟ. ಆದರೆ ಎಲ್ರಿಗೂ ಇಷ್ಟ ಇರಬೇಕಲ್ಲ, ಎಲ್ರಿಗೂ ಇಷ್ಟ ಇರಲ್ಲ ಬೆಕ್ಕು ಅಂದರೆ. ಕಡ್ಡಿ ಬೆಕ್ಕು ತುಂಬಾ ಸೈಲೆಂಟು. ಈ ಬೆಕ್ಕು ಇರೋದೇ ಗೊತ್ತಾಗಲ್ಲ, ಒಂಚೂರು ತೊಂದರೆನೇ ಮಾಡಲ್ಲ, ಏನು ಇಟ್ಟರೂ ಕದಿಯಲ್ಲ. ಕೇಳುತ್ತೆ, ಊಟ ಮಾಡುವಾಗ ಫುಡ್ ಕೇಳುತ್ತೆ, ಸ್ವಲ್ಪ ಫಿಶ್ ಫ್ರೈ, ಚಿಕನ್ ಆ ಥರ ಕೇಳುತ್ತೆ. ಅದು ಬಿಟ್ಟರೆ ಏನು ಕದಿಯಲ್ಲ, ಏನು ಮಾಡಲ್ಲ. ತುಂಬ ಸೈಲೆಂಟ್ ಬೆಕ್ಕಿದು, ತುಂಬ ಚೂಟಿಯಾಗಿದೆ. ಬೇರೆ ಬೆಕ್ಕಿನ ಹತ್ರ ಜಾಸ್ತಿ ಹೋಗಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳುತ್ತೆ. ಈ ಬೆಕ್ಕಿನ ನಮ್ಮನ ಹೆಸರು ಫ್ಯಾಟಿ. 3 ವರ್ಷದ ಹಿಂದೆ ಅದು ರೋಡ್ ಸೈಡಲ್ಲಿ ಚಿಕ್ಕ ಮರಿ ನಮಗೆ ಸಿಕ್ಕಿರೋದು. ಅದು ನಮ್ಮ ಮೊದಲನೇ ಬೆಕ್ಕು. ಆ ಫ್ಯಾಟಿಯಿಂದನೇ ಇಷ್ಟೊಂದು ಬೆಕ್ಕಾಗಿರುತ್ತೆ. ಫ್ಯಾಟಿ ಇವಾಗ ನಮ್ಮ ಜೊತೆಗಿಲ್ಲ. ಒಂದಿನ ರಾತ್ರಿ ಅದು ಮಿಸ್ಸಿಂಗ್ ಆಯಿತು. ಎಲ್ಲಿ ಹೋಯಿತು, ಏನಾಯಿತು ಅಂತ ಗೊತ್ತಿಲ್ಲ ನಮಗೆ. ತುಂಬ ನೆನಪಾಗತ್ತೆ ಫ್ಯಾಟಿ, ಯಾಕಂದರೆ ಅದು ಮೊದಲನೇ ಬೆಕ್ಕಲ್ವ ನಮ್ಮದು. ಅದಕ್ಕೆ ತುಂಬ ಇಷ್ಟ ಆ ಬೆಕ್ಕಂದರೆ. ಮತ್ತು ಈ ಬೆಕ್ಕಿಗೊಂದು ಸಿಸ್ಟರ್ ಇತ್ತು, ಅದ್ರ ಹೆಸರು ಕೀಕಿ ಅಂತ. ಆ ಬೆಕ್ಕು ಫಸ್ಟು 3 ಮರಿ ಹೆಕ್ಕಿ ಅದು ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋಯಿತು ಆ ಬೆಕ್ಕು. ಅದ್ರ ಮರಿ ಗೊಂಬೆ ಒಂದಿದೆ ಅಷ್ಟೇ.
ಮತ್ತೊಂದೆರಡು ಮಿಸ್ಸಿಂಗ್ ಆಯಿತು. ಓಕೆ, ನಾಳಿನ ಬ್ಲಾಗಲ್ಲಿ ಸಿಗುವ ಫ್ಯಾಟಿಯ ಇನ್ನು 3 ಮರಿ ಜೊತೆ. ಓಕೆ, ಬಾಯ್.